ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಟೆಕ್ ಇನ್ ಕನ್ನಡಿಗ ಚಾನೆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಮಾಡಬಹುದು. ಭಾರತದಲ್ಲಿ ಮೊಬೈಲ್ ಬಳಸುವ ಪ್ರತಿಯೊಬ್ಬರಿಗೂ ತಮ್ಮ ಫೋನ್ ಸಂಖ್ಯೆಯ ಮುಂದೆ +91 ಎಂಬ ಅಂಕಿ ಇರುವುದು ತಿಳಿದೇ ಇದೆ. ಆದರೆ ಈ ಸಂಖ್ಯೆ ಏಕಿದೆ ಮತ್ತು ಇದರ ಅರ್ಥವೇನು ಎಂಬುದು ಹಲವರಿಗೆ ತಿಳಿದಿಲ್ಲ. ಇತ್ತೀಚಿನ ವರದಿಯೊಂದರ ಪ್ರಕಾರ ಇದರ ಹಿಂದಿರುವ ತಾಂತ್ರಿಕ ಕಾರಣಗಳು ಹೀಗಿವೆ. ಅಂತಾರಾಷ್ಟ್ರೀಯ ಗುರುತಿನ ಕೋಡ್. ಯಾವುದೇ ಒಂದು ದೇಶವನ್ನು ಅಂತಾರಾಷ್ಟ್ರೀಯ ಟೆಲಿಫೋನ್ ನೆಟ್ವರ್ಕ್ಗೆ ಸಂಪರ್ಕಿಸಿದಾಗ ಆ ದೇಶಕ್ಕೆ ಒಂದು ನಿರ್ದಿಷ್ಟ ಗುರುತಿನ ಕೋಡ್ ನೀಡಲಾಗುತ್ತದೆ. ಇದನ್ನು ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬರ್ ಡಯಲಿಂಗ್ (ISD) ಕೋಡ್ ಎಂದು ಕರೆಯಲಾಗುತ್ತದೆ. ಭಾರತಕ್ಕೆ ನೀಡಲಾಗಿರುವ ಈ ವಿಶಿಷ್ಟ ಕೋಡ್ +91 ವಿದೇಶದಿಂದ ಕರೆ ಮಾಡಲು ಅನಿವಾರ್ಯ. ವಿದೇಶದಲ್ಲಿ ನೆಲೆಸಿರುವ ವ್ಯಕ್ತಿಯು ಭಾರತದಲ್ಲಿರುವವರಿಗೆ ಕರೆ ಮಾಡಬೇಕೆಂದರೆ ಮೊಬೈಲ್ ಸಂಖ್ಯೆಯ ಮೊದಲು ಈ +91 ಕೋಡ್ ಅನ್ನು ಕಡ್ಡಾಯವಾಗಿ ಬಳಸಬೇಕಾಗುತ್ತದೆ. ಈ ಕೋಡ್ ಇಲ್ಲದೆ ಅಂತಾರಾಷ್ಟ್ರೀಯ ಕರೆಗಳು ಭಾರತದ ನೆಟ್ವರ್ಕ್ ಅನ್ನು ತಲುಪಲು ಸಾಫ್ಟ್ವೇರ್ ಸಾಧ್ಯವಿಲ್ಲ. ಇದು ಹೇಗೆ ನಿರ್ಧಾರವಾಗುತ್ತದೆ? ಅಂತಾರಾಷ್ಟ್ರೀಯ ಟೆಲಿಕಮ್ಯುನಿಕೇಷನ್ ಯೂನಿಯನ್ (ITU) ಜಗತ್ತಿನ ವಿವಿಧ ದೇಶಗಳಿಗೆ ಈ ಕೋಡ್ಗಳನ್ನು ಹಂಚಿಕೆ ಮಾಡುತ್ತದೆ. ಭೌಗೋಳಿಕ ವಲಯಗಳ ಆಧಾರದ ಮೇಲೆ ಈ ಸಂಖ್ಯೆಗಳನ್ನು ನೀಡಲಾಗುತ್ತದೆ. ದಕ್ಷಿಣ ಏಷ್ಯಾ ವಲಯದ ಭಾಗವಾಗಿರುವ ಭಾರತಕ್ಕೆ 9ನೇ ವಲಯದ ಅಡಿಯಲ್ಲಿ 1 ಎಂಬ ಸಂಖ್ಯೆಯನ್ನು ಸೇರಿಸಿ +91 ಎಂದು ನೀಡಲಾಗುತ್ತದೆ. ದಕ್ಷಿಣ ಏಷ್ಯಾ ವಲಯದ ಭಾಗವಾಗಿರುವ ಭಾರತಕ್ಕೆ 9ನೇ ವಲಯದ ಅಡಿಯಲ್ಲಿ ಜೆಟ್ ಎಂಬ ಸಂಖ್ಯೆಯನ್ನು ಸೇರಿಸಿ +1 ಎಂದು ನಿಗದಿಪಡಿಸಲಾಗಿದೆ. ಹೀಗಾಗಿ ಪ್ರತಿ ಬಾರಿ ನಾವು ಮೊಬೈಲ್ ಪರದೆಯ ಮೇಲೆ +40 ಅನ್ನು ನೋಡಿದಾಗ ಅದು ಕೇವಲ ಸಂಖ್ಯೆಯಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತ ಸಂಪರ್ಕ ಕೊಂಡಿಯ ಗುರುತಾಗಿದೆ ಎಂಬುದು ಗಮನಾರ್ಹ.